ಹಾಯ್ ಗರ್ಲ್ಸ್, ಏನು ರೆಡಿ ಇದ್ದೀರಾ ಇವತ್ತು ಟ್ರೈನಿಂಗ್ಗೆ? ಓಕೆ, ಏನು ಕ್ವೆಶನ್ಸ್ ಇದೆ ನಿಮ್ಮ ಮೈಂಡಲ್ಲಿ ನೀವು ಕೇಳ್ತಾ ಹೋಗ್ಬೋದು, ನಾನು ಆನ್ಸರ್ ಮಾಡ್ತಾ ಇರ್ತೀನಿ. ಈಗ ಫಸ್ಟು ಟ್ರೈನಿಂಗ್ಗೆ ಏನು ಇಂಪಾರ್ಟೆನ್ಸ್ ಇದೆ ನಿಮ್ಗೆ? ಇವಾಗ ಟೆಲಿಕಾಲಿಂಗಲ್ಲಿ ಸ್ವಲ್ಪ ನರ್ವಸ್ ಆಗ್ತಿದ್ದೀರ. ಯಾವುದೇ ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ಪ್ರಾಡಕ್ಟ್ ನಾಲೆಜ್ ಇರಬೇಕು. ನೀನು ಹಾಕ್ಕೊಂಡ್ರೆ ಟೀ ಶರ್ಟ್ ಬಗ್ಗೆ ನೀನು ಏನು ಮಾತಾಡ್ತೀಯಮ್ಮ? ವಾಟ್ ಯು ಸೇ ಅಬೌಟ್ ಯುವರ್ ಟೀ ಶರ್ಟ್? That it is comfortable and it's like it won't absorb more heat and it will be full. ಸೊ ಯು ಆರ್ ಕಂಫರ್ಟಬಲ್ ವಿತ್ ದಟ್ ಮೋರ್. ಸೊ ಈಗ ನೀನು ಹಾಕ್ಕೊಂಡಿರೋ ಡ್ರೆಸ್ಸಲ್ಲಿ ನಿಮಗೆ ಏನು ಕಂಫರ್ಟಬಲ್ ಇದೆಯಾ ಅದ್ರ ಬಗ್ಗೆ ನೀವು ಮಾತಾಡ್ಬೋದಾ? ನಿಮ್ಮ ಡ್ರೆಸ್ ಬಗ್ಗೆ ನೀವು ಹಿಜಾಬ್ ಬಗ್ಗೆ ಏನಿದ್ರು ನನಗೆ ಅಂದರೆ ನನಗೆ ಮುಂಚಾನೆ ಕಂಫರ್ಟಬಲ್ ಏನು ನಾವು ಈಗ ಹಾಕೊಂಡ್ರೆ ಎಲ್ಲಾದರೂ ಅಂದರೆ ಬೈ ಚಾನ್ಸ್ ಎಲ್ಲಾದರೂ ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಸೊ ನಿಮಗಿದು ಪ್ರೊಟೆಕ್ಷನ್ನು ನಿಮ್ಮ ಕಲ್ಚರ್ನ ಫಾಲೋ ಮಾಡ್ದಂಗಾಗುತ್ತೆ, ನಿಮ್ಮ ಟ್ರೆಡಿಷನಲ್ಲೆಲ್ಲ ಫಾಲೋ ಮಾಡ್ದಂಗಾಗುತ್ತೆ. ಸೊ ಇದು ನಿಮ್ಗೆ ಈಸಿ ಅಂತ ಅನಿಸುತ್ತೆ. ಸೊ ಈಗ ಹಿಜಾಬ್ ಬಗ್ಗೆ ನಿಮ್ಮ ಟೀ ಶರ್ಟ್ ಬಗ್ಗೆ ನಿಮಗೆ ಗೊತ್ತಿರೋದ್ರಿಂದ ನೀವು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀರಾ. ದ ವಾಯ್ಸ್ ಇಸ್ ಆಲ್ಸೋ ಹೈ, ದ ಪ್ರೆಸೆಂಟೇಷನ್ ಆಲ್ಸೋ ಫನ್ ಗುಡ್, ಓಕೆ, ಕಂಪೇರ್ಡ್ ಟು ಅದರ್ ಪ್ರಾಡಕ್ಟ್. If I say, talk about some extinguisher, so what you say, you'll get nervous. Why? Because ನಿಮಗೆ ಆ ಪ್ರಾಡಕ್ಟ್ ನಾಲೆಜ್ ಇಲ್ಲ. ನಾನು ಹೇಳ್ತಿರೋದು ಬರೀ ನಮ್ಮ ಎಕ್ಸ್ಟಿಂಗ್ವಿಷರ್ಸ್ ಬಗ್ಗೆ ಅಲ್ಲ. ಇನ್ ಫ್ಯೂಚರ್ ವೇರ್ ಎವರ್ ಯು ಪೀಪಲ್ ಗೋ, ಯು ನೀಡ್ ಟು ಹ್ಯಾವ್ ದಟ್ ಪ್ರಾಡಕ್ಟ್ ನಾಲೆಜ್. ವಾಟ್ ಎವರ್ ದ ಕಂಪನಿ, ಯಾವುದೇ ಕಂಪ್ನಿಗೆ ಹೋದರೂ ಪ್ರಾಡಕ್ಟ್ ನಾಲೆಜ್ ಇಸ್ ಸೋ ಇಂಪಾರ್ಟೆಂಟ್. ಸೊ ಇಫ್ ಒನ್ಸ್ ಯು ಗಾಟ್ ಟು ನೋ ದ ನಾಲೆಜ್, ದೆನ್ ಯು ಕ್ಯಾನ್ ಡೂ ದಮ್ ಸೆಲ್. ಈಗ ಆ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲದಲ್ಲೇ ನಾನು ಹೋಗಿ ನಿನ್ನ ಲ್ಯಾಪ್ಟಾಪ್ ಮಾಡಿಬಿಡಮ್ಮ ಅಂತ ಹೇಳಿ ಕಳಿಸಿದ್ರೆ, ಇದು ಲ್ಯಾಪ್ಟಾಪು ಅಷ್ಟೇ. ಎಷ್ಟು ಜಿ ಬಿ ಇರುತ್ತೆ, ಏನು ರ್ಯಾಮ್ ಇದೆ, ಏನು ಕಾನ್ಫಿಗರೇಷನ್ಸ್ ಇದೆ, ಏನು ಎಲ್ ಇ ಡಿ ಸ್ಕ್ರೀನ್ ಇದೆ, ಏನು ಅಡ್ವಾನ್ಸ್ ಫೀಚರ್ಸ್ ಏನಿದೆ ಎಲ್ಲ ಗೊತ್ತಿರಬೇಕಲ್ವಾ. ಆ ವಿಚಾರಗಳು ಗೊತ್ತಿದ್ದಾಗ ಮಾತ್ರ ನೀವು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಈಗ ಈ ಮೊಬೈಲು, ಸೊ ಇದು ನಾನು 25,000 ತೊಗೊಂಡಿದ್ದೀನಿ. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅನ್ನೋದು ಇದ್ರ ಬಗ್ಗೆ ನನಗೆ ಗೊತ್ತಿದೆ. ಸೊ ನಾನು ಬರೀ 25,000 ಅಂತ ಹೇಳಿದ್ರೆ ನಿಮ್ಗೆ ಅಟ್ರಾಕ್ಟಿವ್ ಆಗಲ್ಲ, ಹೈ ಅನಿಸ್ಬಿಡುತ್ತೆ. ಫೀಚರ್ಸ್ ಗೊತ್ತಿಲ್ಲದಲ್ಲೇ 25,000 ಏನಕ್ಕೆ, ಇದರಲ್ಲಿ ಏನೇನು ಫೀಚರ್ಸ್ ಇದೆ ಇದನ್ನೆಲ್ಲ ನಾನು ಬ್ರಿಕ್ ಬೈ ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದಾಗ ಮಾತ್ರನೇ ಇದ್ರಿಗೆ ಅಡ್ವಾಂಟೇಜಸ್ ಗೊತ್ತಾದಾಗ, ನಿಮ್ಗೆ ಈ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಚೆನ್ನಾಗಿ ಬಂದಾಗಲೇ ನೀವು ಇನ್ನೊಬ್ರಿಗೆ ರೀಸೆಲ್ ಮಾಡ್ಬೋದು. ಅರ್ಥ ಆಯಿತಾ? ಯಾವಾಗೂ ಎನಿ ಮಾರ್ಕೆಟಿಂಗ್ ಸಿಸ್ಟಮಲ್ಲಿ ನಿಮಗೆ ಪ್ರಾಡಕ್ಟ್ ನಾಲೆಜ್ ಇಸ್ ಸೋ ಇಂಪಾರ್ಟೆಂಟ್. ಅರ್ಥ ಆಯಿತಾ? ಸೊ ಇವಾಗ ನಿಮಗೆ ಪ್ರಾಡಕ್ಟ್ ನಾಲೆಜ್ ಬಗ್ಗೆ ತಿಳ್ಕೊಳ್ಳಿ. ಸರ್ವಿಸ್ ಏನೇನು ಕೊಡ್ತೀವಿ, ಫಸ್ಟ್ ನಮ್ಮ ಕಂಪ್ನಿಲಿ ಏನೇನೆಲ್ಲ ಮಾಡ್ತೀವಪ್ಪ? ವಾಟ್ ವಿ ಆರ್ ಡೂಯಿಂಗ್ ಇನ್ ಅವರ್ ಕಂಪನಿ? AMC ಅಂದರೆ ಏನು? ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್. ಅಂದರೆ ಯಾರು ಅವರವರದ, ಫಾರ್ ಎಕ್ಸಾಂಪಲ್ ಒಂದು 100 ಎಕ್ಸ್ಟಿಂಗ್ವಿಷರ್ಸ್ ಇಟ್ಕೊಳ್ತಾರೆ ಒಂದು ಕಂಪ್ನಿಯಲ್ಲಿ, ಅದನ್ನು ಅವ್ರದ್ದೇ 90% ಕೆಲಸ ಮಾಡೋಕ್ಕಾಗಲ್ಲ. ಅದರಲ್ಲಿ ಇದನ್ನು ಅವ್ರು ನೋಡಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ನ ನಾವು ಅವರಿಂದ ಕಾಂಟ್ರಾಕ್ಟ್ ಸೈನ್ ತೊಗೊಳ್ತೀವಿ. 1 ಇಯರಲ್ಲಿ ಪ್ರತಿ ತಿಂಗಳು ಹೋಗಿ ಅವ್ರ ಎಕ್ಸ್ಟಿಂಗ್ವಿಷರ್ಸ್ ಬಗ್ಗೆ ನಾವು ರಿಪೋರ್ಟ್ ಕೊಡ್ತೀವಿ. ಹೇಗಿದೆ, ಫಿಸಿಕಲ್ ಡ್ಯಾಮೇಜ್ ಏನಾದ್ರು ಇದೆಯಾ, ಅಥವಾ ಗೇಜ್ ಏನಾದ್ರು ಹೋಗಿದೆಯಾ, ಅಥವಾ ಪ್ರೆಷರ್ ಡೌನ್ ಆಗಿದೆಯಾ, ಅಥವಾ ಅದು ಲೀಕೇಜಲ್ಲಿ ಇದೆಯಾ, ಇಲ್ಲ ವರ್ಕಿಂಗ್ ಕಂಡೀಷನ್ ಪ್ರಾಪರ್ ಆಗಿದೆಯಾ, ಎಲ್ಲ ರೆಕ್ಟಿಫಿಕೇಷನ್ ಮಾಡಿ ನಾವು ಅವ್ರಿಗೆ ರಿಪೋರ್ಟ್ ಕೊಡೋದೇ AMC ಅಂತ. ಕ್ಲೀನಿಂಗಿಂದ ಹಿಡಿದು ಅದು ರೆಕ್ಟಿಫಿಕೇಷನ್ ರಿಪೋರ್ಟ್ ಕೊಡೋವರೆಗೂ ನಮ್ಮ ಜಾಬ್. ಸೊ ಇದು AMCನಲ್ಲಿ ಬರುತ್ತೆ. ಹಾಗೆ ನಿಮಗೆ ನೋಡ್ಬೋದು ರೀಫಿಲ್ಲಿಂಗು. ಈಗ ನಾವು ಯಾವುದೇ ಥರ ಫೈರ್ ಎಕ್ಸ್ಟಿಂಗ್ವಿಷರ್ ರಿಫಿಲ್ ಮಾಡ್ತೀವಿ. ನಮ್ಮಲ್ಲಿ ಇವಾಗ ABC ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್ ರಿಫಿಲ್ ಮಾಡ್ತೀವಿ. CO2 ಇದೆ, ಮತ್ತು ಫೋಮ್ ಇದೆ. ಸೊ ಈಗ K ಟೈಪ್ ಇದೆ. ಈ ಎಲ್ಲ ಥರ ಎಕ್ಸ್ಟಿಂಗ್ವಿಷರ್ಸ್ನ ನಾವು ರೀಫಿಲ್ ಮಾಡ್ಕೊಡ್ತೀವಿ. ರೀಫಿಲ್ ಯಾವಾಗ ಮಾಡಿಸ್ಬೇಕು ಮ್ಯಾಮ್ ಅಂತ ಹೇಳಿದ್ರೆ, ಇಯರ್ಲಿ ಒನ್ಸ್, 1 ವರ್ಷಕ್ಕೆ ಒಂದ್ಸರಿ. ಪ್ರತಿ ವರ್ಷ ಆ ಡೇಟಿಗೆ ಯಾವಾಗ ಅದ್ರ ಮೇಲೆ ಒಂದು ಲೇಬಲ್ ಇರುತ್ತೆ, ರೀಫಿಲ್ಲಿಂಗ್ ಡೇಟು, ಡ್ಯೂ ಡೇಟು. ನಾವು ಸರ್ಟಿಫಿಕೇಷನ್ ಮಾಡ್ತೀವಲ್ವಪ್ಪ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವೇನು ಮಾಡಬೇಕು, ರೀಫಿಲ್ಲಿಂಗ್ ಡೇಟ್ನ ಕಸ್ಟಮರ್ ಹತ್ರ ತೊಗೋಬೇಕು. ಹೌ ಟು ಆಸ್ ದೆಮ್, ಯಾರೋ ಫೋನ್ ಮಾಡಿದ ತಕ್ಷಣ ನಮಗೆ ಡೇಟ್ ಹೇಳಿ ಅಂದರೆ ಇವಾಗ ಪಾಸ್ವರ್ಡು, ಈ OTP ಇದೆಲ್ಲ ಭಯಪಟ್ಟು ಏನಾದರೂ ಕ್ವಶನ್ ಕೇಳಿದ್ರೆ ಕಟ್ ಮಾಡಿಬಿಡ್ತಾರೆ. ಅಂಥ ಸಿಚುವೇಷನಲ್ಲಿ ನಾವು ಹೆಂಗೆ ಹ್ಯಾಂಡಲ್ ಮಾಡಬೇಕು? ಸೊ ವಿ ಆರ್ ಫ್ರಮ್ ಏಂಜಲ್ ಫೈರ್ ಸರ್ವಿಸ್. ವಿ ಆರ್ ದೇರ್ ಟು ಹೆಲ್ಪ್ ಯು ಫಾರ್ ಫೈರ್ ಎಕ್ಸ್ಟಿಂಗ್ವಿಷರ್ ರೀಫಿಲ್ಲಿಂಗ್ ಸರ್ವಿಸ್. Kindly can I know about your fire extinguisher last refill date? If you don't know, kindly send me the photo so that I will only come to know that I will write out ಅಂತ ನೀವು ಅವ್ರಿಗೆ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಯಾವಾಗಲೂ ಮಾರ್ಕೆಟಿಂಗಲ್ಲಿ ಬೇಕಾಗಿರೋದು 3 ವಿಷಯ. 1 ಪ್ರಾಡಕ್ಟ್ ನಾಲೆಜು, 2 ವೇ ಆಫ್ ಪ್ರೆಸೆಂಟೇಷನ್ನು, 3 ಪೇಷನ್ಸ್. ಈ 3 ನಮಗಿಲ್ಲ ಅಂದರೆ ನಾವು ಏನು ಮಾಡೋದು ಕಷ್ಟ ಆಗುತ್ತೆ. ಸೊ ನೀವು ಮಾರ್ಕೆಟಿಂಗ್ ಸ್ಕಿಲ್ಸ್ನ ಎಲ್ಲಿಂದ ಕಲಿತೀರಾ ಅಂದರೆ ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್. ಯಾವತ್ತೂ ಯಾವುದೇ ವಿಚಾರ ಆಗಿರ್ಬೋದು, ಒಂದು ಸಿಂಪಲ್ ಒಂದು ರಂಗೋಲಿ ಬಿಡಬೇಕನ್ನೋ 4 ಚುಕ್ಕೆ ಇಟ್ಟು ಅದ್ರಲ್ಲಿ ಏನೋ ಒಂದು ಟ್ರಯಲ್ ಮಾಡಬೇಕಂದ್ರೆ ಫಸ್ಟ್ ಟೈಮ್ ಚೆನ್ನಾಗಿ ಬಂದಿರಲ್ಲ. ಸೆಕೆಂಡ್ ಡೇ ಏನೋ ಒಂದು ಇನ್ನೋವೇಷನ್ ಮೈಂಡ್ ಬರುತ್ತೆ. ಥರ್ಡ್ ಡೇ ಅದರಲ್ಲಿ ಇನ್ನೊಂದೇನೋ ಸ್ವಲ್ಪ ಕಲರ್ ಫಿಲ್ ಮಾಡೋದು. ಈ ಥರ ಒಂದು ಚಿಕ್ಕದಾದಂಥ, ಒಂದು ಚಿಕ್ಕದಂತ ಹೇಳೋಕ್ಕಲ್ಲ, ಯಾವ ಕೆಲಸನೂ ಚಿಕ್ಕದಲ್ಲ. ಇಷ್ಟದಿಂದ ಮಾಡುವಾಗ ಕಲಿಯೋದು ತುಂಬ ಇರುತ್ತೆ. ಇವತ್ತು 4 ಚುಕ್ಕೆ ಇಟ್ಕೊಂಡು ಹೋಗಿದ್ರಿ, ನಾಳೆ 16ರಿಂದ 8.
ಈ ಥರ ನಿಮ್ಗೊಂದು ಐಡಿಯಾಸ್ ಬರ್ತಾನೇ ಹೋಗುತ್ತೆ. ಯಾವಾಗ ನೀವು ಆ ವಿಚಾರಗಳನ್ನ ಇಂಟ್ರೆಸ್ಟ್ನ ಕಲಿಬೇಕು ಅಂದ್ಕೊಂಡ್ರೋ ಅವತ್ತು ನಿಮ್ಗೆ ಅದು ಸಕ್ಸಸ್ ಕೊಡುತ್ತೆ. ಹೌದಾ ಇಲ್ವಾ? ಯಾವುದೇ ಕಲಿಕೆನಲ್ಲೂ ನಮ್ಗೇನು ಬೇಕು, ಆಸಕ್ತಿ ಬೇಕು, ಆ ಇಂಟ್ರೆಸ್ಟ್ನ ನಾವು ಬೆಳೆಸ್ಕೋಬೇಕು. ಈಗ ನಾವಿಲ್ಲಿ ಒಂದು ಸಂಸ್ಥೆಗೆ ಬಂದಿದ್ದೀವಿ ಅಂದರೆ ನಾವಿಲ್ಲಿ ಏನೆಲ್ಲ ಎಫರ್ಟ್ ಹಾಕಬೇಕು, ನಮಗೆ ಬೇಕಾಗಿರೋದು ಪ್ರಾಡಕ್ಟ್ ನಾಲೆಜ್. ಟೈಮ್ ಆಯ್ತಪ್ಪ, ಬೆಳಗ್ಗೆ ಬಂದ್ವಿ, ಲಾಗಿನ್ ಆಗಿ ಓದ್ವಿ ನನಗೆ ಇಂಪಾರ್ಟೆಂಟ್. ಕಾಂಟ್ರಿಬ್ಯೂಷನ್ ಶಿಪ್ ಇದೆ. ಸೊ ಇವಾಗ ನಾವು ಟ್ರೈನಿಂಗ್ ಪೀರಿಯಡಲ್ಲಿ ಇರ್ಬೋದು, ವರ್ಕಿಂಗ್ ಪೀರಿಯಡಲ್ಲಿ ಇರ್ಬೋದು, ಯಾವಾಗಲೇ ಇರಲಿ, ನಾವು ಏನಾದರೂ ಒಂದು ಇದಕ್ಕೆ ಅಲ್ಲಿ ಕಲ್ತಿದ್ದೀವಿ ಅನ್ನೋದನ್ನ ವಿ ಶುಡ್ ಸಿ ದಟ್. ಓಕೆನಾ?